ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬೆಂಡೆಕಾಯಿ ಎಣ್ಣೆಯನ್ನು ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಕೂಡ ತುಂಬಾ ಸುಲಭವಾಗಿದೆ. ಸೊ ಕೇವಲ ಒಂದು 2ರಿಂದ 3 ಪದಾರ್ಥ ಬಳಸಿ ತುಂಬಾ ರುಚಿಯಾಗಿ ಬೆಂಡೆಕಾಯಿ ಎಣ್ಣೆಗಾಯಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾವು ಇಲ್ಲಿ 1 ಬೌಲ್ ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀವಿ. ನೀವು ಇದಕ್ಕೂ ಸಣ್ಣ ಸೈಜ್ ಬೇಕಿದ್ರೂ ಸಹ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲೇ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು 2 ಟೊಮೆಟೊ ಹಣ್ಣು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. 1 ಈರುಳ್ಳಿನ ಚಿಕ್ಕ ಪೀಸನ್ನಾಗಿ ತೊಗೊಂಡಿದ್ದೀವಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು, ಸ್ವಲ್ಪ ಹುಳಿ ಇದೆ. 1/4 ಚಮಚದಷ್ಟು ಗರಂ ಮಸಾಲ. ನೆಕ್ಸ್ಟು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಾಯಿದ್ವಿ. ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. 1/4 ಚಮಚ ಆಗುವಷ್ಟು ಸಾಂಬಾರು ಪೌಡ್ರು. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10ರಿಂದ 12, ಶುಂಠಿ, 1 ದಾಲ್ಚಿನ್ನಿ, ಒಂದು 3ರಿಂದ 4 ಲವಂಗ. ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಮಿಕ್ಸಿಗೆ ರೌಂಡ್ ಬೌಲ್ ತೊಗೊಂಡ್ಬಿಟ್ಟು ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀವಿ. ಅದಕ್ಕೆ 4 ಲವಂಗ, 1 ದಾಲ್ಚಿನ್ನಿ, ಒಂದು 10ರಿಂದ 12 ಆಗುವಷ್ಟು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಟೊಮೆಟೊ ಹಣ್ಣು, ಆಮೇಲೆ 1 ಚಮಚ ಆಗುವಷ್ಟು ಗಟ್ಟಿ ಮೊಸರು. ಸೊ ಇಲ್ಲಿ ಟೊಮೆಟೊ ಹಣ್ಣಿನೆಲ್ಲ ನೀರಿನ ಅಂಶ ಇರುತ್ತೆ. ಮತ್ತು ಮೊಸರು ಕೂಡ ಆ್ಯಡ್ ಮಾಡಿದ್ದೀವಿ. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೇಕಿದ್ರೆ 1/4 ಚಮಚ ಆಗುವಷ್ಟು ನೀರು ಸೇರಿಸ್ಕೋಬೋದು. ಅದಕ್ಕೊಂದು ಮಸಾಲೆಗೆ ರುಬ್ಬೋಕ್ಕಿಂತ ಮುಂಚೆ ಈ ಕಡೆಗೆ ಒಂದು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪನೇ ಸಕ್ಕರೆನ ಸೇರಿಸ್ತಾ ಇದ್ದೀವಿ. ಸಕ್ಕರೆ ಯಾಕಪ್ಪ ಅಂತಂದರೆ ಬೆಂಡೆಕಾಯಿದು ಅಂಟ್ಕೋದಿಲ್ಲ, ಅಂಟಂಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀವಿ. ಸಕ್ಕರೆ ಏನು ಹಾಕೋದ್ರಿಂದ ಸ್ವೀಟ್ ಬರುತ್ತೆ ಅಂತ ಅನ್ಕೋಬೇಡಿ. ಸ್ವಲ್ಪ ಹಾಕಿದರೆ ಪರವಾಗಿಲ್ಲ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಬೇಗ ಫ್ರೈ ಆಗಲಿ ಅಂತ. ಸೊ ನೋಡಿ, ನಾವು ಮೊದಲಿಗೆ ಸಕ್ಕರೆ ಹಾಕೋದ್ರಿಂದ ಬೆಂಡೆಕಾಯಿ ಅಂಟಂಟಾಗಿ ಬರೋದಿಲ್ಲ, ಚೆನ್ನಾಗಿ ಫ್ರೈ ಆಗಿಬಿಡತ್ತೆ. ಒಂದು 4ರಿಂದ 5 ನಿಮಿಷದವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿನ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ. ಸೊ ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ನೋಡಿದರೆ ಗೊತ್ತಾಗ್ತಿದೆ. ಸೊ ಅದನ್ನ ಇವಾಗ ಒಂದು ಸೈಡ್ ಬೌಲ್ಗೆ ಎತ್ತಿಡೋಣ. ಇವಾಗ ಅದೇ ಉಳಿದಿರ್ತಕ್ಕಂಥ ಎಣ್ಣೆಗೆ 1/4 ಚಮಚ ಆಗುವಷ್ಟು ಸಾಸಿವೆ ಈ ರೀತಿ ಚಟಪಟ ಅನ್ನಬೇಕು. ಸೊ ಅದಾದ ನಂತರ 1 ಚಿಟಿಕೆದಷ್ಟು ಜೀರಿಗೆ. ಇವಾಗ ಗ್ರೇವಿನ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ಇಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು ಈರುಳ್ಳಿ ಸಹ ಯೂಸ್ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಸಣ್ಣಾಗಿಯೇ ಕಟ್ ಮಾಡಿ ತಗೊಳ್ಳಿ. ಈ ಕಡೆಗೆ ಬೆಂಡೆಕಾಯಿ ನೋಡಿ ಚೆನ್ನಾಗಿ ಫ್ರೈ ಆಗಿದ್ದನ್ನು ಬೇರೆ ಕಡೆ ಇಟ್ಟಿದ್ದೀವಿ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ. ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೆಕ್ಸ್ಟು ಇಲ್ಲಿ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ತಾ ಇದ್ದೀವಿ. ಮೊದಲಿಗೆ ನಾವು ಮಿಕ್ಸಿಗೆ ಹಾಕಿದ್ದೀವಲ್ಲ ಆ ಮಸಾಲೆನ ಹಾಕಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀವಿ ನೋಡಿ. ಅದು ಬೌಲ್ಗೆ ಕೆಳಗಡೆ ಎಲ್ಲ ಅಂಟಿರೋ ಕಾರಣಕ್ಕಾಗಿ ಇಲ್ಲಿ ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡಿದ್ದೀವಿ. ಬಿರಿಯಾನಿ ಮಸಾಲ ಒಮ್ಮೆ ಹಾಕಿ ನೋಡಿ. ಗ್ರೇವಿ ರುಚಿ ತುಂಬ ಚೆನ್ನಾಗಿರುತ್ತೆ. 1/4 ಚಮಚ ಆಗುವಷ್ಟು ಸಾಂಬಾರು ಪೌಡ್ರ್ ಮಸಾಲ. ಇವಾಗ ಸ್ಪೈಸಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ. ಅದಕ್ಕೆ ಸ್ವಲ್ಪ ಗ್ರೇವಿ ತುಂಬ ಗಟ್ಟಿ ಇರೋದಕ್ಕೆ 1-2 ಚಮಚ ನೀರನ್ನು ಸೇರಿಸ್ತಾ ಇದ್ದೀವಿ. ಗ್ರೇವಿ ನಿಮಗೆ ಯಾವ ಹದ ಬೇಕಲ್ಲ ಹದ ನೋಡಿಕೊಂಡು ನೀರನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋವರೆಗೂ ವೇಟ್ ಮಾಡಬೇಕು. ಇಲ್ಲಿ 1 ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಎಣ್ಣೆಗಾಯಿ. ಸೊ ನೋಡಿ, ಸ್ವಲ್ಪ ಕುದ್ದಿದ್ದೆ ಅದು. ಇವಾಗ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀವಿ. ಅದಕ್ಕೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಎಣ್ಣೆಗಾಯಿನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ. ಸೊ ಖಂಡಿತವಾಗಿಯೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಬಟನನ್ನು ತಪ್ಪದೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿಬಿಡಿ. ಧನ್ಯವಾದಗಳು ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದವರಿಗೆ.